ಬೈಸನ್ ಇದು ಮಾರಿ ಸೆಲ್ವರಾಜ್ ಅವರು ಡೈರೆಕ್ಟ್ ಮಾಡೋಂಥ ಚಿತ್ರ. ಸೊ ಇದು ತುಂಬ ದಿನ ಆಯಿತು ಬಂದು. ಸೊ ಒಂದು ವಾರ ಆಯಿತು ಇದು ಒ ಟಿ ಟಿಗೆ ಬಂದು. ಸೊ ನೆಟ್ಫ್ಲಿಕ್ಸಲ್ಲಿ ಇದೆ. ಸೊ ಇದೊಂದು ಬೇಸ್ಡ್ ಆನ್ ಟ್ರೂ ಸ್ಟೋರಿ. ಸೊ ಒಬ್ಬರ ಬಯೋಪಿಕ್ ಅಂತ ಕೂಡ ನಾವು ಕರಿಬೋದು. ಸಿನಿಮಾ ಹೇಗಿದೆ ನೋಡ್ಬೋದಾ ಇಲ್ವಾ ಅನ್ನೋದನ್ನು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋ ಕೊನೆವರೆಗೂ ನೋಡಿ, ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇದರ ಒನ್ಲೈನ್ ಸ್ಟೋರಿ ಕಡೆ ಬಂದರೆ, ಕಿಟ್ಟ ಅವನು ಚಿಕ್ಕ ವಯಸ್ಸಿಂದಾನು ಒಂದು ಒಳ್ಳೆ ಕಬಡ್ಡಿ ಪ್ಲೇಯರ್ ಆಗಬೇಕನ್ನೋ ಆಸೆ. ಅವನು ಊರಿಗೆ ಆಡಬೇಕು, ಸೊ ಹಾಗೆ ಒಂದು ಒಳ್ಳೆ ಸಾಧನೆ ಮಾಡಬೇಕು ಕಬಡ್ಡಿಲಿ ಅನ್ನೋ ಆಸೆ. ಅವನ ಸುತ್ತಮುತ್ತಲಿನ ಕಥೆಯೇ ಈ ಬೈಸನ್ ಮೂವಿ ಅನ್ಬೋದು. ಸಿನಿಮಾದ ಪಾಸಿಟಿವ್ ಕಡೆ ಹೋಗೋದಾದರೆ ಇಡೀ ಸಿನಿಮಾನೇ ಪಾಸಿಟಿವ್ ಅಂತೀನಿ. ಶುರುವಿನಿಂದ ಕೊನೆವರೆಗೂ ಕೂಡ ನಿಮ್ಮನ್ನು ಎಂಟರ್ಟೈನ್ ಮಾಡುತ್ತೆ ಈ ಸಿನಿಮಾ. ಎಲ್ಲೋ ಟ್ರೂ ಸ್ಟೋರಿ ಅಂದಾಗ ಎಲ್ಲೋ ಸ್ವಲ್ಪ ಬೋರಿಂಗ್ ಆಗಿ ಆ ಥರ ಒಂದು ಕಥೆಗಳನ್ನು ನಾವು ಕೇಳಿದ್ವಿ ತುಂಬ ಕಡೆ. ಬಟ್ ಇಲ್ಲಿ ಆ ಥರ ಇಲ್ಲ. ಸ್ವಲ್ಪ ಎಕ್ಸೈಟ್ಮೆಂಟ್ ಹಾಗೆ ಸ್ವಲ್ಪ ಥ್ರಿಲ್ ಕೊಡೋ ವಿಷಯ ಕೂಡ ಇಲ್ಲಿ ಇದ್ವು ಆ ಕಬಡ್ಡಿ ಮ್ಯಾಚ್ಗಳಿಂದ ಅಂತ ನಾನು ಹೇಳ್ಬೋದು. ಇಲ್ಲಿ ನನಗೆ ಇಷ್ಟ ಆಗಿದ್ದು ತುಂಬ ಏನಪ್ಪ ಅಂದರೆ ಆ ಕಬಡ್ಡಿ ಸೀಕ್ವೆನ್ಸ್. ಅವನ್ನ ಎಷ್ಟು ನ್ಯಾಚುರಲ್ ಆಗಿ ತೋರಿಸಿದ್ದಾರೆ ಅಂದರೆ ಸಖತ್ ನ್ಯಾಚುರಲ್ ಫೀಲ್ ಆಗುತ್ತೆ. ಈವನ್ ಇಡೀ ಸಿನಿಮಾದಲ್ಲೂ ಕೂಡ ಅದನ್ನೇ ತೋರಿಸಿದ್ದಾರೆ. ಆ ಊರಾಗಿರ್ಬೋದು, ಅಲ್ಲಿನ ಜನರ ಬಗ್ಗೆ, ಸೊ ಎಲ್ಲ ನ್ಯಾಚುರಲ್ ಕೂಡ ನನಗೆ ಅನ್ನಿಸ್ತು ಥ್ರೂಔಟ್ ಅ ಸಿನಿಮಾ. ಆ ಎಮೋಷನ್, ಆ ಗ್ಯಾಂಗ್ಸ್ಟರ್ ಜೊತೆಗೆ ಮಿಕ್ಸ್ ಮಾಡಿರೋದು ಕಬಡ್ಡಿ ಇದೆಯಲ್ಲ, ನಂಗೆ ಸಖತ್ ಇಷ್ಟ ಆಯಿತು. ಆ ಗ್ಯಾಂಗ್ಸ್ಟರು ಕೂಡ ಅಷ್ಟು ಚೆನ್ನಾಗಿ ಕ್ಲೋಸರ್ನ ಕೊಟ್ಟಿದ್ದಾರೆ. ಈವನ್ ಏನೋ ಗ್ಯಾಂಗ್ಸ್ಟರ್ ಆ ಥರ ಒಂದು ಕಂಟೆಂಟ್ ಹೋಗ್ತಾ ಇದ್ದರೆ ಸೊ ಅದಕ್ಕೆ ಚೆನ್ನಾಗಿ ಕ್ಲೋಸರ್ ಕೊಡಲ್ಲ, ಬಟ್ ಇಲ್ಲಿ ಚೆನ್ನಾಗಿ ಕೊಟ್ಟಿದ್ದಾರೆ. ಇವನ್ ಕಬಡ್ಡಿ ಸೀನ್ಸಲ್ಲಿ ಆಗಿರ್ಬೋದು, ನಾವು ಎಲ್ಲೋ ಕಬಡ್ಡಿ ತುಂಬ ಸಿನಿಮಾಗಳು ನೋಡಿರೋದು ಯಾವ ಥರಪ್ಪ ಅಂದರೆ ಹೆಸರಿಗಷ್ಟೇ ಕಬಡ್ಡಿ, ಬಟ್ ಅಲ್ಲಿ ಆಡೋದು ಫೈಟು. ಸೊ ಆ ಥರ ಸೀನ್ಸ್ ನಾವು ಸೀಕ್ವೆನ್ಸ್ನ ತುಂಬ ನೋಡಿದ್ದೀವಿ ಬೇರೆ ಸಿನಿಮಾಗಳಲ್ಲಿ, ಬಟ್ ಇಲ್ಲಿ ಆ ಥರ ಇರಲಿಲ್ಲ. ಧ್ರುವ್ ವಿಕ್ರಮ್ ಅವರು ಸಖತ್ತಾಗಿ ಪ್ರಾಕ್ಟೀಸ್ ಮಾಡಿ ಒಂದೊಳ್ಳೆ ಕಬಡ್ಡಿ ಪ್ಲೇಯರ್ ಥರನೇ ಕಾಣ್ತಾರೆ ಥ್ರೂಔಟ್ ಅ ಸಿನಿಮಾ. ಈ ಸಿನಿಮಾದಲ್ಲಿ ಕತೆ ಬಿಟ್ಟರೆ ಬೇರೆ ಯಾವುದೇ ನಿಮಗೆ ಇಲ್ಲಾಜಿಕಲ್ ಸೀನ್ಸು ಅವು ಯಾವುದು ಕೂಡ ಇರಲಿಲ್ಲ. ಪ್ರತಿಯೊಂದು ಕ್ಯಾರೆಕ್ಟರ್ಗೂ ಮಹತ್ವ ಇರ್ತಿತ್ತು ಆ್ಯಂಡ್ ಡೆಪ್ತ್ ಇರ್ತಿತ್ತು. ಚೆನ್ನಾಗಿ ಬರೆದಿದ್ದಾರೆ ಆ್ಯಂಡ್ ಚೆನ್ನಾಗಿ ಮಾಡಿದ್ದಾರೆ. ಸಿನಿಮಾ ಯಾವ ಥರ ಮುಗಿಯುತ್ತೆ ಅನ್ನೋ ಒಂದು ಕನ್ಫ್ಯೂಷನಲ್ಲಿ ಆ ಸಖತ್ತಾಗಿರೋ ಒಂದು ಕ್ಲೋಜರ್ನ ಕೊಟ್ಟು ಸಿನಿಮಾನ ಮುಗಿಸಿದ್ದಾರೆ. ಅದು ನಂಗೆ ತುಂಬ ಇಷ್ಟ ಆಯಿತು. ಇವನ್ ಇಲ್ಲಿ ಸಾಂಗ್ಸ್ ಕೂಡ ಇದ್ದಾವೆ. ಕೆಲವೊಂದು ಲವ್ ಸಾಂಗ್ ಎಲ್ಲೋ ಗೊತ್ತಿಲ್ಲ, ನಮ್ಮ ಕನ್ನಡ ಲಿರಿಕ್ಸಿಂದ ನನಗೆ ಆ ಸಾಂಗ್ ಅಷ್ಟು ಅಟ್ರ್ಯಾಕ್ಟ್ ಆಗಲಿಲ್ಲ ಏನೋ ಗೊತ್ತಿಲ್ಲ. ಬಟ್ ಕೆಲವೊಂದು ಸಾಂಗ್ಸ್ಗಳು ಸಖತ್ತಾಗಿದ್ದು, ಆ ಪ್ಲೇಸ್ಮೆಂಟು ಕೂಡ ಕಬಡ್ಡಿಯಲ್ಲಿ ಆ ಸಾಂಗು ಹೆವಿ ಕಿಕ್ ಕೊಡ್ತು ನನಗೆ ಆ ಸೀಕ್ವೆನ್ಸ್ ಅಂತ ಹೇಳ್ಬೋದು. ಇನ್ನು ಆ್ಯಕ್ಟಿಂಗ್ ಕಡೆ ಹೋಗೋದಾದರೆ ಧ್ರುವ್ ವಿಕ್ರಮ್ ಸಿನಿಮಾ ಥ್ರೂಔಟ್ ಅವರು ಒಬ್ಬ ಒಳ್ಳೆ ಕಬಡ್ಡಿ ಪ್ಲೇಯರ್ ಥರನೇ ಕಾಣಿಸ್ತಾರೆ. ಸೊ ಆ ಥರ ಒಂದು ಡೆಡಿಕೇಶನ್ ಲೆವೆಲ್ ಅವ್ರಿಗಿದೆ. ಅವರು ಕಬಡ್ಡಿ ಪ್ಲೇಯರ್ನೇ ತೊಗೊಂಬಂದು ಹಾಕಿದ್ದಾರೆ ಏನೋ ಅಂತ ಅನ್ನಿಸ್ತಾ ಇತ್ತು ನನಗೆ. ಅವರು ಕೂಡ ಚೆನ್ನಾಗಿ ಮಾಡಿದ್ದಾರೆ. ಆ ಸೆಟಲ್ ಆಗಿರೋ ಪಾತ್ರ ಆ್ಯಂಡ್ ಅಲ್ಲಿ ಇದ್ದಂಥ ಕಬಡ್ಡಿ ಸೀಕ್ವೆನ್ಸ್ಗೆ ಸಖತ್ತಾಗಿ ಮಾಡಿದ್ದಾರೆ. ಸೊ ಅವ್ರ ಕೆರಿಯರ್ಗೆ ಒನ್ ಆಫ್ ದ ಬೆಸ್ಟ್ ಆಗ್ಬೋದು ಇದು. ಆಮೇಲೆ ಅನುಪಮ ಅವರು, ಸೊ ಅವರಿಗೆ ಸ್ವಲ್ಪ ಲಿಮಿಟೆಡ್ ಕ್ಯಾರೆಕ್ಟರ್, ಅಂದರೆ ಅವರು ಇದಂಥ ಕ್ಯಾರೆಕ್ಟರ್ ಏನಿದ್ದು ಸ್ವಲ್ಪ ಲೆಸ್ ಸ್ಕ್ರೀನ್ ಪ್ರಿಂಟ್ಸ್ ಇತ್ತು. ಸೊ ಅದನ್ನು ಕೂಡ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಈ ಸಿನಿಮಾದಲ್ಲಿ ಹೀರೋ ಅಪ್ಪ, ಸೊ ಅವರು ಕೂಡ ನಂಗೆ ಚೆನ್ನಾಗಿ ಮಾಡಿದ್ದಾರೆ ಅಂತ ಅನ್ನಿಸ್ತು. ಆ ವ್ಯಕ್ತಿಗೆ ಆ ಕ್ಯಾರೆಕ್ಟರ್ ಕೊಟ್ಟಿರೋದು ಕೂಡ ಚೆನ್ನಾಗಿದೆ ಆ್ಯಂಡ್ ಅವರ ಕ್ಯಾರೆಕ್ಟರ್ ಬರೆದಿರೋ ರೀತಿ ನಂಗೆ ತುಂಬ ಇಷ್ಟ ಆಯಿತು. ಆ ಭಯ ಇದೆ, ಆಮೇಲೆ ಆ ಪ್ರೀತಿ ಇದೆ, ಸೊ ಪ್ರತಿಯೊಂದು ಆ ಕ್ಯಾರೆಕ್ಟ್ರಲ್ಲಿ ಇದೆ. ನಂಗೆ ಸಖತ್ ಇಷ್ಟ ಆಯಿತು ಆ ಕ್ಯಾರೆಕ್ಟರ್. ಸೊ ಅವರು ಕೂಡ ಚೆನ್ನಾಗಿ ಮಾಡಿದ್ದಾರೆ. ಅವ್ರ ಹೆಸರು ಗೊತ್ತಿಲ್ಲ, ಬಟ್ ಚೆನ್ನಾಗಿ ಮಾಡಿದ್ದಾರೆ. ಇನ್ನು ನೆಗೆಟಿವ್ಸ್ ಕಡೆ ಹೋಗೋದಾದರೆ ಸಿನಿಮಾದಲ್ಲಿ ನನಗೆ ಅಷ್ಟು ಮೇಜರ್ ನೆಗೆಟಿವ್ಸ್ ಅಂತ ಏನೂ ಕಾಣಲಿಲ್ಲ. ಇವನ್ ಆ ಲವ್ ಸೀಕ್ವೆನ್ಸ್ ಅದನ್ನು ಎಷ್ಟು ಇಟ್ಟಿದ್ದಾರೋ ಅಷ್ಟೇ ಇಟ್ಟಿದ್ದಾರೆ, ಇನ್ನು ಜಾಸ್ತಿ ಏನು ಇಟ್ಟಿಲ್ಲ. ಆಮೇಲೆ ಕಬಡ್ಡಿ ಸೀಕ್ವೆನ್ಸ್ ಇರೋನೆಲ್ಲ ಚೆನ್ನಾಗಿ ಎಕ್ಸೈಟಿಂಗ್ ಆಗಿರೋ ಥರ ಮಾಡಿದ್ದಾರೆ. ಅವು ಕೂಡ ಸಖತ್ ಮಜಾ ಕೊಡುತ್ತೆ. ಎಲ್ಲೋ ಬೋರ್ ಆಗೋ ಥರ ಕಬಡ್ಡಿ ಸೀಕ್ವೆನ್ಸ್ ಇದ್ದಿದ್ರೆ ಈ ಸಿನಿಮಾ ಬೇರೆ ಥರದ್ದೇ ಎಕ್ಸ್ಪೀರಿಯನ್ಸ್ ಕೊಡ್ತಿತ್ತು ಏನೋ ಗೊತ್ತಿಲ್ಲ. ಇನ್ನು ಸೆಕೆಂಡ್ ಹಾಫ್ ಎಲ್ಲೋ ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನ್ನಿಸ್ತು, ಬಟ್ ಚೆನ್ನಾಗಿತ್ತು. ಇರೋ ಸೀಕ್ವೆನ್ಸ್ ಏನಿದ್ದು ಅವೆಲ್ಲ ಬೇಕಿತ್ತು. ಈ ಸಿನಿಮಾದಲ್ಲಿ ಇರೋ ಸೀಕ್ವೆನ್ಸ್ ಏನಿದೆ ಸೊ ಎಲ್ಲವೂ ಬೇಕಾಗಿತ್ತು, ಅವನ್ನೆಲ್ಲವೂ ಕೂಡ ಇದ್ದಾವೆ. ಬಟ್ ಆ ಸೀಕ್ವೆನ್ಸ್ ಕೆಲವೊಂದಷ್ಟು ಜನಗಳಿಗೆ ಬೋರ್ ಆಗ್ಬೋದು, ಗೊತ್ತಿಲ್ಲ. ಬಟ್ ಆ ಬೋರ್ ಆಗದೇನೂ ಕೂಡ ಇರ್ಬೋದು ಕೆಲವೊಂದು ಜನಗಳಿಗೆ. ಬಟ್ ನನಗೆ ಯಾವುದು ಬೋರ್ ಆಗಲಿಲ್ಲ. ಎಲ್ಲೋ ಒಂದು ಸಾಂಗ್ ಬೋರ್ ಆಯಿತು ಅಂತ ಬಿಟ್ಟರೆ ಚೆನ್ನಾಗಿದ್ದು ಕೂಡ ಎಲ್ಲ. ಇನ್ನೊಂದು ಏನು ನೆಗೆಟಿವ್ಪ ಅಂದರೆ ಈ ಸಿನಿಮಾ ನಾವು ಥಿಯೇಟ್ರದಾಗ ಹೋಗಿ ನೋಡಬೇಕಿತ್ತು, ಅದೊಂದು ನೋಡೋಕ್ಕಾಗಲಿಲ್ಲ. ಸೊ ಅದು ನೆಗೆಟಿವ್ ಅಂತ ನಾನು ಅಂದ್ಕೊಳ್ತೀನಿ. ಸೊ ಟೋಟಲಾಗಿ ಈ ಸಿನಿಮಾ ಯಾವ ಥರ ಇದೆ ಅಂದರೆ ನನಗಂತೂ ಗುಡ್ ಎಕ್ಸ್ಪೀರಿಯನ್ಸ್ ಕೊಡ್ತು. ನೀವೇನಾದರೂ ಒಂದು ಒಳ್ಳೆ ಸಿನಿಮಾ ನೋಡ್ಬೇಕು, ನಾನು ಫ್ರೀ ಆಗಿದ್ದೀನಿ ಅಂತಂದರೆ ಈ ಸಿನಿಮಾ ನಿಮಗೆ ಸಖತ್ ವಾಚ್ ಆಗುತ್ತೆ. ಸೊ ಹೋಗಿ ನೋಡಿ, ನೆಟ್ಫ್ಲಿಕ್ಸಲ್ಲಿದೆ. ಸೊ ಸಖತ್ತಾಗಿರೋ ಒಂದು ಟೈಮ್ ಪಾಸ್ ಆಗುತ್ತೆ. ಸಿನಿಮಾ ಸಖತ್ ಗುಡ್ ವಾಚ್ ಇದೆ. ಸೊ ಇವನ್ ಏನೋ ಫ್ಯಾಮಿಲಿ ಜೊತೆ ನೋಡ್ತಾ ಇದ್ದಾರೆ ಅಂತಂದರೆ ಚಿಕ್ಕ ಮಕ್ಕಳ ಜೊತೆಗೆ ಎಲ್ಲೋ ಸ್ವಲ್ಪ ಬ್ಲಡ್ಡು ಎಲ್ಲೋ ಜಾಸ್ತಿ ಇದೆ ಅಂತ ಬಿಟ್ಟರೆ ಅದು ಎಲ್ಲೋ ಪರವಾಗಿಲ್ಲ ನಡೆಯುತ್ತೆ. ಸೊ ನಿಮ್ಮ ಇಷ್ಟ ಅಂತೀನಿ. ಸೊ ಯಾರು ನೋಡಿಲ್ವೋ ಹೋಗಿ ನೋಡಿ.
ಆ್ಯಂಡ್ ಯಾರು ನೋಡಿದಿರೋ ಕೆಳಗಡೆ ಬಂದು ಕಮೆಂಟಲ್ಲಿ ಹಾಕಿ ಹೆಂಗಿದೆ ಅಂತ. ಸೊ ಇದಾಗಿತ್ತು ಗೈಸ್ ಇವತ್ತಿನ ರಿವ್ಯೂ. ತುಂಬ ವೀಡಿಯೋ ಮಾಡೋಕ್ಕಾಗ್ತಾಯಿಲ್ಲ ಬಿಕಾಸ್ ಆಫ್ ನನಗೆ ಎಕ್ಸಾಮ್ಸ್ ಕೂಡ ಇರೋದ್ರಿಂದ. ಸೊ ಆದಷ್ಟು ಎಷ್ಟು ಸಮಯ ಸಿಗುತ್ತೋ ಅಷ್ಟು ವೀಡಿಯೋ ಮಾಡಿ ಹಾಕ್ತೀನಿ. ಸೊ ಮತ್ತೆ ಸಿಗುವ. ಸೈನಿಂಗ್ ಆಫ್ ಕಾರ್ತಿಕ್.